ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಅಶ್ವಥ್ ನಾರಾಯಣ್ ಕಿಡಿಕಾರಿರುವುದು ಇದು ಹಗಲು ದರೋಡೆ. ಇದರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. ಸ್ಮಾರ್ಟ್ ಮೀಟರ್ ಹಗರಣಕ್ಕೆ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಇದು ಹಗಲು ದರೋಡೆ. ಇದರಲ್ಲಿ ಕೋಟಿ ಕೋಟಿ ಲೂಟಿ ಮಾಡಲಾಗಿದೆ. ಈ ಬಗ್ಗೆ ನಿನ್ನೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೇನೆ. ಸಮಾಜ ಸರ್ಕಾರದ ಗಮನ ಸೆಳೆಯೋ ಕೆಲಸ ಮಾಡಿದ್ದೇವೆ. ಆನ್ಲೈನ್ ಮುಖಾಂತರ ಸಹಿ ಅಭಿಯಾನ ನಡೆಸ್ತೇವೆ. ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡಿದೆ. ಈ ಹಗರಣ ಆಡಿಟ್ ಮಾಡುವಂತೆ ಮನವಿ ಮಾಡಿದ್ದೇವೆ. ಆಡಿಟ್ ಮುಖಾಂತರ ತನಿಖೆ ಮಾಡೋದಕ್ಕೆ ಮನವಿಯನ್ನ ಸಲ್ಲಿಸಿದ್ದೇವೆ. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಹೇಳಿಕೆ ಕೊಟ್ಟಿರೋದು. ಈ ಒಂದು ಹಗರಣವನ್ನ ಆಡಿಟ್ ಮಾಡಿ ಯಾವ ರೀತಿ ಇಲ್ಲಿ ಅಕ್ರಮ ನಡೆದಿರುವಂಥದ್ದನ್ನ, ಇರ್ರೆಗ್ಯುಲಾರಿಟೀಸ್ನ ಸವಿಸ್ತಾರವಾಗಿ ಆಡಿಟ್ ಮಾಡಲಿಕ್ಕೆ, ತನಿಖೆಯನ್ನು ಮಾಡಲಿಕ್ಕೆ, ಅಕ್ರಮನ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಕೊಡುವಂಥದ್ದಾಗಿದೆ. ಆದಷ್ಟು ಜಲ್ದಿ, ಯಾಕೆಂದರೆ ರಿಪೋರ್ಟ್ ಆದರೆ ಒಳ್ಳೆಯದು, ಡ್ರಾಫ್ಟ್ ಕಾಪಿನಲ್ಲಿ ರಿಪೋರ್ಟ್ ಆಗಿ ಅದನ್ನು ಕೊಡುವಂಥದ್ದಾಗಿದೆ. ನೆನ್ನೆ ಆಡಿಟ್ ಜನರಲ್ಗೂ, ಪ್ರಿನ್ಸಿಪಲ್ ಆಡಿಟ್ ಜನರಲ್ಗೂ ಇದು ಕೊಟ್ಟು, ನೆನ್ನೆನು ಲೋಕಾಯುಕ್ತ ಕೊಟ್ಟಾದ್ಮೇಲೆ ಅವ್ರಿಗೂ ಕೊಟ್ಟು ಬಂದಿದ್ದೀವಿ. ಸೊ ಈ ರೀತಿ ಎಲ್ಲ ಹಂತದಲ್ಲೂ, ಎಲ್ಲ ದಿಕ್ಕಿನಿಂದಲೂ ಈ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಈ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನರಲ್ಲಿ ಇನ್ನು ಯಾವತ್ತೇ ಒಂದು ಸಿಂಹ ಸ್ವಪ್ನವಾಗಿರಬೇಕು, ಯಾವುದೇ ಕಾನೂನಿಗೂ ಲೆಕ್ಕಿಸದೆ, ಯಾವ ಭಯವಿಲ್ಲದೆ, ಯಾರಿಗೂ ಲೆಕ್ಕಿಸದೆ ಭ್ರಷ್ಟಾಚಾರ, ಹಗಲು ರಾತ್ರಿಯಲ್ಲೇ ಭ್ರಷ್ಟಾಚಾರ ಮಾಡ್ತಿರೋಂಥ ತಪ್ಪಿಸ್ತರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು.